ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಬೆಳಗ್ಗೆ ಟೈಮ್ ಬಂದು 9:30 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವಿಷಯ ಏನಪ್ಪ ಅಂದರೆ, ನಮ್ಮ ಮನೇಲಿ ಇದ್ದಿದ್ದು ಹಳೇ ವಾಷಿಂಗ್ ಮಿಷಿನ್ ಹೋಗಿದೆ, ನೀಟಾಗಿ ಬಟ್ಟೆ ಎಲ್ಲ ವಾಶ್ ಆಗ್ತಿಲ್ಲ. ಹಾಗಾಗಿ ಅದನ್ನು ರೀಪ್ಲೇಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಬೇರೆ ವಾಷಿಂಗ್ ಮಿಷಿನ್ ತೊಗೊಂಬರೋಣ ಅಂತ. ಹಬ್ಬದ ಸೀಸನ್ ಅಲ್ವಾ, ಏನಾದರೂ ಸ್ವಲ್ಪ ಡಿಸ್ಕೌಂಟು ಸೇಲಲ್ಲಿ ಸಿಗುತ್ತೆ ಅನಿಸುತ್ತೆ. ಹಾಗಾಗಿ ಆ್ಯಂಡ್ ಇನ್ನೂ ತಿಂಡಿ ಮಾಡಿಲ್ಲ. ಸೊ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ತಿಂಡಿಗೆ ಇವತ್ತು ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಈ ರೆಸಿಪಿನ ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂದರೆ ಅವ್ರು ಚೆಕ್ ಮಾಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಗೆ ಸೈಡ್ಸ್ಗೆ ಹಪ್ಪಳ ತೊಗೊಂಡಿದ್ದೀನಿ. ಸೊ ತಿಂಡಿ ತಿಂದ್ಕೊಂಡು ನಾನು ಅಶು ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಜಯನಗರದಲ್ಲಿ ಒಂದು ಅಶು ಫ್ರೆಂಡ್ ಒಬ್ಬರು ಇದ್ದಾರೆ. ಸೊ ಅಲ್ಲೇ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸಖತ್ತಾಗಿದೆ ಫ್ರೈಡ್ ರೈಸು. ತಿಂಡಿ ತಿಂದ್ಕೊಂಡು ವಾಷಿಂಗ್ ಮಿಷಿನ್ ನೋಡ್ಕೊಂಬರೋಕ್ಕೆ ಹೋಗೋಣ. ಹಾಗೆ ಏನು ಗೊತ್ತಾ, ಕಾಂತಾರ ಮೂವಿ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋಂತಹ ಮೂವಿ. ಸೊ ಟಿಕೆಟ್ ಬುಕ್ ಆಗಿದೆ. ಹಾಗೆ ಆನ್ ದ ವೇ ಮೂವಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರೆಲ್ಲ ಆಲ್ರೆಡಿ ಮೂವಿ ನೋಡಿದ್ದೀರಾ, ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆಬ್ವಿಯಸ್ಲಿ ರಿವ್ಯೂ ನೋಡಿದಾಗೆಲ್ಲ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಮಾಡಿರ್ತಾರಲ್ವಾ, ಸೊ ತುಂಬ ಚೆನ್ನಾಗೇ ಇರುತ್ತೆ. ಸೊ ಮೂವಿ ನೋಡ್ಕೊಂಬಂದಾದ್ಮೇಲೆ ಹೇಳ್ತೀನಿ ಮೂವಿ ಹೇಗಿತ್ತು ಅಂತ. ಓಕೆ, ತಿಂಡಿ ತಿನ್ಕೊಂಡು ನಾನು ಅಶು ಜಯನಗರದ ಕಡೆ ಹೊರಟ್ವಿ. ಬೈ ದ ವೈ ನಾವು ಬಂದಿದ್ದು ದೇವಿ ಎಲೆಕ್ಟ್ರಾನಿಕ್ಸ್ ಅಂತ ಜಯನಗರದಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದರು. ಯಾವ ಲೆವೆಲ್ಗೆ ಅಂದರೆ ಜಾತ್ರೆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಷ್ಟು ಜನ, ಬಿಕಾಸ್ ಹಬ್ಬ ಸೀಸನ್ ಅಲ್ವಾ, ಆಫರು ಡಿಸ್ಕೌಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ನಾವು ವಾಷಿಂಗ್ ಮೆಷಿನ್ ಎಲ್ಲ ನೋಡಿ ಅದರ ಫೀಚರ್ಸ್ನೆಲ್ಲ ತಿಳ್ಕೊಂಡು ಬಿಲ್ ಮಾಡಿಸಿ ನಾವು ಹೊರಟ್ವಿ. ಅವ್ರು ಅಂದರು, ಸೊ ಸಿಕ್ಕಾಪಟ್ಟೆ ಆರ್ಡರ್ಸ್ ಇರೋದ್ರಿಂದ ಇವತ್ತೇನೆ ಡೆಲಿವರಿ ಕೊಡೋದಕ್ಕಾಗಲ್ಲ, ಮೇ ಬಿ ನಾಳೆ ಡೆಲಿವರಿ ಕೊಡ್ತೀವಿ ಅಂತ ಅಂದರು. ಸರಿ ಓಕೆ ಅಂದ್ಬಿಟ್ಟು ನಾವು ಹೊರಟ್ವಿ. ಸೊ ನಾನು ಆವಾಗಲೇ ಹೇಳಿದಾಗೆ ನಾವು ಮೂವಿ ನೋಡೋಕ್ಕೆ ಮಿರಾಜ್ ಸಿನಿಮಾಸ್ಗೆ ಬಂದ್ವಿ. ಮೂವಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದ್ದಿದ್ದರಿಂದ ಫೋಟೋ ವಿಡಿಯೋಸ್ ತಗೊಳ್ತಾ ನಿಂತಿದ್ವಿ. ವಿಡಿಯೋಸ್ ತಗೊಂಡು ಹೊರಡೋ ಅಷ್ಟರಲ್ಲಿ ಮೂವಿನೂ ಸಹ ಸ್ಟಾರ್ಟ್ ಆಗಿತ್ತು. ಮೂವಿ ಮಾತ್ರ ಸಖತ್ತಾಗಿದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ, ಥಿಯೇಟರ್ನಲ್ಲೇ ಹೋಗಿ ಮೂವಿ ನೋಡಿ. ಮೂವಿ ನೋಡ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಮಳೆನೂ ಸಹ ಸ್ಟಾರ್ಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಡೇ ಈವ್ನಿಂಗ್ ನಮಗೆ ಮನೆಗೇನೆ ವಾಷಿಂಗ್ ಮಿಷಿನ್ನ ಡೆಲಿವರಿ ಕೊಟ್ಟರು. ಯೂಶಲಿ ಇವಾಗೆಲ್ಲ ಮನೆಗೇ ಫ್ರೀಯಾಗಿ ಡೆಲಿವರಿ ತಂದು ಕೊಡ್ತಾರೆ ಅವರೇನೆ. ಇನ್ನು ಅದರ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗು ಅವರ ಟೆಕ್ನಿಷಿಯನ್ ಒಬ್ಬರು ಬಂದು ಅದನ್ನೆಲ್ಲ ಫಿಕ್ಸ್ ಮಾಡಿ ನೀಟಾಗಿ, ಆ್ಯಂಡ್ ಯಾವ್ಯಾವ್ದು ಫೀಚರ್ಸು ಏನೇನು ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಸೇಫ್ಟಿ ಪ್ರಿಕಾಷನ್ ಎಲ್ಲನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ರೇಟಿಂಗ್ 5 ಸ್ಟಾರ್ ರೇಟಿಂಗ್ ಇದೆ. ಇಲ್ಲಿ ನೀಟಾಗೆಲ್ಲ ಮೆನ್ಷನ್ ಮಾಡಿದ್ದಾರೆ, ಬ್ರ್ಯಾಂಡು ಮತ್ತು ಯಾವ ಮಾಡೆಲ್ಲು, ಯಾವ ಟೈಪ್, ಫ್ರಂಟ್ ಲೋಡ್ ಟೈಪು, ಮತ್ತು ಲೋಡ್ ಕೆಪಾಸಿಟಿ 12 kgs ಇದೆ. ಮತ್ತು ಒಂದು ಸೈಕಲ್ಗೆ ನಾವು ಹಾಕಬೇಕಾದ್ರೆ ಬಟ್ಟೆ 7.2 ಲೀಟರ್ನಷ್ಟು ನೀರನ್ನ ಹಾಕಬೇಕಿದೆ. ಸೊ 12 kgಗೆ 7.2 ಲೀಟರ್ನಷ್ಟು ನೀರು. ಆ್ಯಂಡ್ ತುಂಬ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ನನಗೆ ಅವರು ಟೆಕ್ನಿಷಿಯನ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಕಾಟನ್ ಪ್ಲಸ್ಸು, ಮಿಕ್ಸ್ಡ್ ಫ್ಯಾಬ್ರಿಕ್ಕು, ಈಸಿ ಕೇರು, ಸೈಲೆಂಟ್ ವಾಶು, ವಾಲ್ಗಿರಿ ಕೇರು, ಬೇಬಿ ಸ್ಟ್ರೀಮ್ ಕೇರು, ಹಾಗೆ ಈ ಕಡೆ ಒಂದಷ್ಟು ಆಪ್ಷನ್ಸ್ನ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಸೊ ನಾವು ಅಂದರೆ ಜಾಸ್ತಿ ಕೊಳೆ ಆಗಿರೋಂತಹ ಬಟ್ಟೆ ಅಥವಾ ಬೆಡ್ಶೀಟ್ಗಳನ್ನ ಹಾಕುವ ಟೈಮಲ್ಲಿ ಈ ಕಾಟನ್ ಅಥವಾ ಕಾಟನ್ ಪ್ಲಸ್ಸನ್ನಿಗೆ ಇಟ್ಕೊಂಡು ಹಾಕಿರಿ ಅಂತ ಹೇಳಿದ್ದಾರೆ. ಮತ್ತು ಮಿಕ್ಸ್ಡ್ ಫ್ಯಾಬ್ರಿಕ್ ಅಂದರೆ ನಾವು ಡೈಲಿ ಏನು ವಾಶ್ ಮಾಡ್ತೀವಿ ಅಲ್ವಾ, ಸೊ ಅದಕ್ಕೆ ಮಿಕ್ಸ್ಡ್ ಫ್ಯಾಬ್ರಿಕ್ಕು, ಈಸಿ ಕೇರು, ಸೈಲೆಂಟ್ ವಾಶು ನಾವು ನೈಟ್ ಟೈಮ್ ಏನಾದರೂ ಬಟ್ಟೆಗಳನ್ನ ವಾಶ್ ಮಾಡ್ತೀವಿ ಅಂದರೆ ಆವಾಗ ಹಾಕೊಳ್ಳೋದಕ್ಕೆ. ಸೊ ಸೈಲೆಂಟ್ ಇರುತ್ತೆ, ಸೌಂಡ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ. ಇದು ಅಲರ್ಜಿ ಕೇರ್ಸು ಮೇ ಬಿ ಬಟ್ಟೆಗಳು ಅದು ಯಾವುದಾದ್ರೂ ಕಲರ್ ಹೋಗುತ್ತೆ ಅನ್ನೋ ಟೈಮಲ್ಲಿ ಹಾಕೋದಕ್ಕೆ ಹೇಳಿದ್ರು ಅನ್ಸುತ್ತೆ, ಮರೆದೋಗ್ಬಿಟ್ಟಿದ್ವಿ. ಇದು ಬೇಬಿ ಸ್ಟ್ರೀಮ್ ಕೇರು, ಮಕ್ಕಳ ಬಟ್ಟೆಗಳನ್ನೇನಾದರೂ ವಾಶ್ ಮಾಡ್ತೀವಿ ಅಂದರೆ ಸೊ ಈ ಮೋಡ್ಗೆ ಹಾಕ್ಕೊಂಡು ಬಟ್ಟೆನ ವಾಶ್ ಮಾಡಬೇಕು. ಆ್ಯಂಡ್ ಡೆಲಿಕೇಟ್ಸು ಆ್ಯಂಡ್ ಉಲ್ಲನ್ ಬಟ್ಟೆಗಳನ್ನ ಯೂಸ್ ಮಾಡೋದಾದರೆ, ಸ್ಪೋರ್ಟ್ಸ್ ವೇರ್ನ ಹಾಕ್ತೀವಿ ಅಂದರೆ ಸ್ಪೋರ್ಟ್ಸ್ ವೇರ್ಗಳನ್ನ ಹಾಕುವಾಗ ಮಾತ್ರ ಸೊ ಈ ಮೋಡ್ನಲ್ಲಿ ಹಾಕೋಬೇಕು. ಕ್ವಿಕ್ 30, ಸೊ ಜಾಸ್ತಿ ಬಟ್ಟೆಗಳು ಕೊಳೆ ಆಗಿಲ್ಲ, ಬೇಗ ವಾಶ್ ಆಗಬೇಕು ಅನ್ನೋದಿದ್ರೆ ಕ್ವಿಕ್ 30ಗೆ ಹಾಕೊಂಡು ಮಾಡ್ಬೋದು. ಡ್ಯುಯೆಟ್ಟು, ಟಬ್ ಕ್ಲೀನು. ಈ ಟಬ್ ಕ್ಲೀನ್ ಅನ್ನೋದು ಸೊ ಇದು ವಾಷಿಂಗ್ ಮಿಷಿನ್ನ ಟಬ್ ಏನಿದೆ ಅದನ್ನು ಕ್ಲೀನ್ ಮಾಡೋಸ್ಬೇಕಾದ್ರೆ ಕ್ಲೀನ್ ಮಾಡಬೇಕು. ಮಂತ್ಲಿ ಒನ್ಸ್ ಒಂದು ಲಿಕ್ವಿಡ್ ಹೇಳಿದ್ರು ಅವರು. ಸೊ ಆ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ ಈ ಟಬ್ ಕ್ಲೀನ್ ಮೋಡ್ನ ಆನ್ ಮಾಡ್ಕೋಬೇಕು. ಆ್ಯಂಡ್ ಡೌನ್ಲೋಡ್ ಸೈಕಲ್. ಸೊ ಇಷ್ಟು ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ದೇರ್ ಆರ್ ಮೆನಿ ಆಪ್ಷನ್ಸ್. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು.
ಸೊ ನಾನಿವತ್ತು ಬೆಡ್ಶೀಟ್ನ ಹಾಕಿದ್ದೀನಿ. ಬೆಡ್ಶೀಟ್ ಯೂಸ್ ಮಾಡಬೇಕಾದ್ರೆ ಅವ್ರು ಹೇಳ್ದಿರೋ ಪ್ರಕಾರ ಸೊ ಕಾಟನ್ ಪ್ಲಸ್ಗೆ ಇಟ್ಬಿಟ್ಟು ನೋಡ್ತಿರ್ಬೋದು, ಕಾಟನ್ ಪ್ಲಸ್ಗೆ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ 1.5 ಅವರ್ ಟೈಮ್ ತೊಗೊಂಡಿದ್ದು, ಈಗ ಆಲ್ಮೋಸ್ಟ್ 119 ಆಗಿದೆ. ಸೊ 80% ಡ್ರೈ ಆಗುತ್ತೆ, ನಾವೇನು ಒಣಗಿಸೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ 80% ಡ್ರೈ ಆಗಿರುತ್ತೆ. ಇನ್ನೊಂದು 20% ಆಚೆ ಹಾಕಿ ಡ್ರೈ ಮಾಡಿಸಿದ್ರೆ ಸಾಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋವರೆಗೂ ಟೇಕ್ ಕೇರ್, ಬಾಯ್.